ಇನ್ನು ತಮ್ಮ ಪ್ರೀತಿಗೆ ಜಾತಿ ಅಡ್ಡಿಯಾದಂಥ ಹಿನ್ನೆಲೆಯಲ್ಲಿ ಪ್ರೇಮಿಗಳು ಪೊಲೀಸ್ ಠಾಣೆ ಮೆಟ್ಟಿಲೇರಿ ಅಲ್ಲಿಯೇ ಮದುವೆಯಾಗಿರುವಂತಹ ಘಟನೆ ನಡೆದಿದೆ. ಪೊಲೀಸ್ ಠಾಣೆಗೆ ಬಂದು ರಕ್ಷಣೆಯನ್ನು ಕೇಳಿದ್ದಾರೆ ಪ್ರೇಮಿಗಳು. ಅಂತರ್ಜಾತಿ ವಿವಾಹಕ್ಕೆ ಕುಟುಂಬಸ್ಥರು ಒಪ್ತಾ ಇಲ್ಲ. ಹೀಗಾಗಿ ಪೋಷಕರ ಮನವೊಲಿಸಿ ಪೊಲೀಸರೇ ವಿವಾಹವನ್ನು ಮಾಡಿಸಿದ್ದಾರೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ಠಾಣೆಯಲ್ಲಿ ಮದುವೆ ಆಗಿರುವಂಥದ್ದು 22 ವರ್ಷದ ಕಾರ್ತಿಕ್ ಮತ್ತು 22 ವರ್ಷದ ಅಂಕಿತಾ ಅನೇಕ ವರ್ಷಗಳಿಂದ ಪ್ರೀತಿ ಮಾಡ್ತಾ ಇರ್ತಾರೆ. ಆದರೆ ಇವರ ಮದುವೆಗೆ ಪೋಷಕರು ಅಡ್ಡಿಯಾಗಿದ್ದರು. ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ಮದುವೆ ನಡೆದಿದೆ. ಪ್ರೇಮಿಗಳಿಗೆ ಠಾಣೆಯಲ್ಲೇ ಸಂಪ್ರದಾಯದಂತೆ ಮದುವೆಯನ್ನು ಮಾಡಲಾಗಿದೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಪೋಷಕರನ್ನು ಕರೆಸಿ ಒಂದು ಮಾಡಿದ್ದಾರೆ ಪೊಲೀಸರು. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್, ಪದ್ಮಾವತಮ್ಮ ನೇತೃತ್ವದಲ್ಲಿ ನಡೆದಿರುವಂತಹ ಮದುವೆ ಇದು. ಪೊಲೀಸ್ ಠಾಣೆಯಲ್ಲಿ ಅಂತರ್ಜಾತಿ ವಿವಾಹವಾಗಿದೆ. ಒಕ್ಕಲಿಗ ಜಾತಿಯ ಹುಡುಗ ಅಂದರೆ ಕಾರ್ತಿಕ್ ಮತ್ತು ಪದ್ಮಶಾಲಿ ಜನಾಂಗದ ಹುಡುಗಿ ಅಂಕಿತಾ ಹಲವು ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ರು. ಆದರೆ ಪೋಷಕರು ಒಪ್ಪಿರಲಿಲ್ಲ. ಇದು ಅಂತರ್ಜಾತಿ ವಿವಾಹ, ಇದು ಆಗೋದಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆದರೆ ಜಾತಿಯನ್ನು ಕೂಡ ಮೀರಿದಂತಹ ಪ್ರೀತಿಗೆ ಈಗ ಮದುವೆಯ ಅಂಕಿತ ಬಿದ್ದಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಚಿಕ್ಕಬಳ್ಳಾಪುರ ಪ್ರತಿನಿಧಿ ರಾಜೇಶ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ನೋಡ್ತಾ ಇದ್ದೀವಿ ಅನೇಕ ಬಾರಿ ಪೊಲೀಸರು ಈ ರೀತಿಯಾದಂತಹ ವಿವಾಹವನ್ನು ಮಾಡಿಸುವಂತಹ ಕೆಲಸವನ್ನು ಮಾಡ್ತಾ ಇರ್ತಾರೆ. ಜಾತಿ ಬೇರೆ ಆದರೇನು, ಮಾನವ ಧರ್ಮ ದೊಡ್ಡದು ಮತ್ತು ಪ್ರೀತಿ ದೊಡ್ಡದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗ ಮದುವೆ ಮಾಡಿಸಲಾಗಿರುವಂಥದ್ದು. ಎಷ್ಟು ವರ್ಷದಿಂದ ಈ ಪ್ರೇಮಿಗಳು ಪ್ರೀತಿ ಮಾಡ್ತಾ ಇದ್ರು? ಕುಟುಂಬಸ್ಥರು ಯಾಕೆ ವಿರೋಧ ಮಾಡ್ತಾ ಇದ್ರು? ಸದ್ಯಕ್ಕೆ ಕುಟುಂಬಸ್ಥರೇ ಒಪ್ಪಿ ಮದುವೆ ಮಾಡಿದ್ದಾರೆ. ಮುಂದೆ ಏನು ಅಂತ? ಹೌದು ವಿಶ್ವನಾಥ್, ಏನು ಇವರು ಇಬ್ಬರು ನವಜೋಡಿಗಳಿದ್ದಾರೆ. ಅವರು ಒಂದು 6 ವರ್ಷದಿಂದ ಪ್ರೀತಿ ಮಾಡ್ಕೊಂತ ಇದ್ದಾರೆ. ಏನು ಒಂದೇ ಗ್ರಾಮದಲ್ಲಾಗಿ ಪ್ರೀತಿ ಮಾಡ್ಕೊಂತ ಇದ್ರೆ ಇವರು ಇಬ್ಬರು ಮದುವೆ ಆಗ್ಬೇಕಂತ ಹೇಳಿ ಮನೆ ಕೇಳಿದ್ರೆ ಮನೆಯಲ್ಲಿ ಇದ್ಕೊಂಡು ಇಲ್ಲ ನೀವು ಅಂತರ್ಜಾತಿ, ಯಾಕಂದ್ರೆ ಕೆಲವೊಂದು ಬಾರಿ ಈ ಅಂತರ್ಜಾತಿಯಿಂದ ಎಷ್ಟೋ ಸಂಬಂಧಗಳು ಈ ಜೋಡಿಗಳು ಮುರಿದು ಹೋಗಿದೆ. ಅದರಿಂದ ನೀವು ಅಂತರ್ಜಾತಿ ಆಗಿದ್ದೀರಾ, ಅದಕ್ಕೆ ನಾವು ಮನೆಗೆ ಸೇರ್ಸಲ್ಲ ಅದು ಇದು ಅಂತ ಇದ್ ಮಾಡಿದ್ದಾರೆ. ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಈ ಇಬ್ಬರು ಪ್ರೀತಿಸ್ತವ್ರು ಇಬ್ರು ಏನು ಶಿಡ್ಲಘಟ್ಟ ನಗರದ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಅವ್ರನ್ನ ಮೀಟ್ ಮಾಡಿದ್ದಾರೆ. ನಾವು ಈ ತರ ಮದುವೆ ಆಗ್ಬೇಕು, ನಾವು ಜೀವನ ನಡೆಸ್ತೀವಿ, ನಾವು ಚೆನ್ನಾಗಿ ಬಾಳ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಕೊಡ್ತಾ ಇದ್ದಂಗೆ ಇವರು ಏನು ಆ PSI ಇದ್ಕೊಂಡು ವೇಣುಗೋಪಾಲ್ ಅವರು ಮನೆ ಎರಡೂ ಕಡೆ ಪೋಷಕರನ್ನು ಕರೆಸಿ ಒಂದು ಸ್ಟೇಷನ್ ಅಲ್ಲಿ ಕೂರಿಸ್ಕೊಂಡು ಅಲ್ಲಿ ನೋಡಿ ಈ ತರ ಇರುತ್ತೆ, ನಿಮ್ಮ ಮಕ್ಕಳು ಓಡೋದ್ರೆ ನಿಮ್ಗೆ ಮರ್ಯಾದೆ ಇರಲ್ಲ, ನೀವು ನೋಡಿ ಅವ್ರು ಓಡೋಗಿ ಬೇಕಾದ್ರೆ ಮದುವೆ ಆಗ್ತಾರೆ, ನೀವು ಬೇಕಾದ್ರೆ ಒಪ್ಕೊಂಡು ಮದುವೆ ಆದ್ರೆ ಅವರು ಚೆನ್ನಾಗಿರ್ತಾರೆ, ನಿಮ್ಗೂ ಒಂದು ಮರ್ಯಾದೆ ಇರುತ್ತೆ ಅಂತ ಒಂದು ಸಾಹಸ ಮಾಡಿದ್ದಾರೆ. ಈ ಒಂದು ವೇಣುಗೋಪಾಲ್ ಒಂದು ಸಾಹಸ ಮಾಡಿರೋದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು. ಯಾಕಂದ್ರೆ ಇಬ್ರು ಅವರು ಒಕ್ಕಲಿಗರು, ಇವ್ರು ಅಂಕಸಾಲಿಗರು. ಯಾಕಂದ್ರೆ ಇವ್ರಿಬ್ರಿಗೂ ಒಂದೇ ಜಾತಿ ಅಲ್ಲ. ಅದಕ್ಕೋಸ್ಕರ ಏನು ಈ ವೇಣುಗೋಪಾಲ್ ಅನ್ನೋರು PSI ಅವರಿಬ್ಬರು ಪೋಷಕರನ್ನೆಲ್ಲ ಕರೆಸಿ ಮತ್ತೆ ಈ ನವಜೋಡಿಗಳನ್ನ ಅಲ್ಲಿ ಕುದುರಿಸಿ ಏನು ಇವರಿಬ್ಬರಿಗೂ ಒಪ್ಪಿಸಿ ಅವ್ರನ್ನ ಒಂದು ಮದುವೆ ಮಾಡಿಸಿದ್ದಾರೆ. ಏನು ಈ ಆಚೆ ಹೋದ್ರೆ ಎಲ್ಲಾನು ಮುರಿದು ಹೋಗುತ್ತೇನೋ ಈ ಸಂಬಂಧಗಳು, ಇವರಿಬ್ರು ಮತ್ತೆ ಗಲಾಟೆ ಮಾಡ್ಕೊಂತಾರೆ ಅಂತ ಹೇಳಿ ಸ್ಟೇಷನ್ ಮುಂದೆನೂ ಮದುವೆ ಮಾಡಿಸಿ ಅವರಿಬ್ಬರು ಮನೆ ಕಳಿಸಿದ್ದಾರೆ. ವಿಶ್ವ, ಧನ್ಯವಾದ ರಾಜೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.